ನಮ್ಮ ಸಮಾರಂಭದ ಅತ್ಯಂತ ಪ್ರಮುಖ ಗಣ್ಯ ವ್ಯಕ್ತಿಗಳಾಗಿರುವ ಕರ್ನಾಟಕ ವಿಧಾನಸಭೆಯ ಗೌರವಾನ್ವಿತ ಸಭಾಪತಿಗಳಾಗಿರುವ ಜನಾಬ್ ಯುಟಿ ಖಾದರ್ ಫರೀದ್ ಅವರು ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನ ಉರೂಸ್ ಸಮಿತಿಯ ಪರವಾಗಿ ಅತ್ಯಂತ ಆತ್ಮೀಯವಾಗಿ ಗೌರವದಿಂದ ಸ್ವಾಗತಿಸ್ತಾ ಇದ್ದೇವೆ. ಕರ್ನಾಟಕ ಘನ ಸರ್ಕಾರದ ಮಾಜಿ ಸಚಿವರು, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನೇಕ ಬಾರಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಾಯಕತ್ವವನ್ನು ನೀಡಿದ, ನೇತೃತ್ವವನ್ನು ನೀಡಿರತಕ್ಕಂಥ ರಾಜ್ಯದ ಹಿರಿಯ ಮುತ್ಸದ್ದಿ ರಾಜಕಾರಣಿಗಳಲ್ಲಿ ಒಬ್ಬರಾಗಿರುವಂತಹ ಪಿ ರಮಾನಾಥ ರೈ ಅವರನ್ನು ಈ ಕಾರ್ಯಕ್ರಮಕ್ಕೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇವೆ. ಬೆಳ್ತಂಗಡಿಯ ಗುರುವಾಯನಕೆರೆಯಲ್ಲಿ ಎಕ್ಸೆಲ್ ಸಮೂಹ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಕರ್ನಾಟಕ ರಾಜ್ಯದ ಬಹುತೇಕ ಎಲ್ಲ ಜಿಲ್ಲೆಗಳಿಂದಲೂ ಕೂಡ ಸುಮಾರು 4500 ವಿದ್ಯಾರ್ಥಿಗಳು ಗುರುವಾಯನಕೆರೆಯನ್ನ ಕೇಂದ್ರೀಕರಿಸಿ ಅಲ್ಲಿ ಬಂದು ಪದವಿ ಪೂರ್ವ ಶಿಕ್ಷಣವನ್ನ ಪಡೆಯತಕ್ಕಂಥ ಒಂದು ಅವಕಾಶವನ್ನ, ಗುರುವಾಯನಕೆರೆಯನ್ನ ಒಂದು ಶಿಕ್ಷಣದ ಕಾಶಿಯಾಗಿ ಪರಿವರ್ತಿಸಿರ್ತಕ್ಕಂಥ ನಮ್ಮ ಆತ್ಮೀಯ ಸನ್ಮಿತ್ರ ಸುಮಂತ್ ಕುಮಾರ್ ಜೈನ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನೋಟರಿ ಪಬ್ಲಿಕ್ ನ್ಯಾಯವಾದಿಯಾಗಿರುವಂತಹ ನೂರುದ್ದೀನ್ ಸಾಲ್ಮರ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ನಮ್ಮ ನೂತನ ಕಾಜೂರಿನ ಮಸ್ಜಿದ್ಗೆ ತನ್ನ ತಾಯಿಯ ಹೆಸರಿನಲ್ಲಿ ಒಂದು ಮಿನಾರವನ್ನ, ಸುಂದರವಾದಂತಹ ಒಂದು ಗುಂಬಸನ್ನ, ಮಿನಾರವನ್ನ ವಾಗ್ದಾನವಾಗಿ ಇಲ್ಲಿ ನಮಗೆ ವಾಗ್ದಾನ ಮಾಡಿ ಮುಂದಿನ ಉರೂಸಿಗೆ ಮೊದಲಾಗಿ ಆ ಒಂದು ಕಾರ್ಯವನ್ನ ಪೂರ್ತಿಗೊಳಿಸುವಂತಹ ಒಂದು ಭರವಸೆಯನ್ನು ನೀಡಿರ್ತಕ್ಕಂಥ ಯುವ ಉದ್ಯಮಿ ಮುಸ್ತಫಾ ರೂಬಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನ ಪ್ರೀತಿಯಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಉಳ್ಳಾಲದ ತಾಲೂಕ್ ಪಂಚಾಯತಿನ ಮಾಜಿ ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಹಿರಿಯ ಕಟ್ಟಾಳುವಾಗಿರತಕ್ಕಂಥ ಮೋನು ಹಾಜಿ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಮಂಚಿ ಕುಕ್ಕಾಜೆ ಗ್ರಾಮ ಪಂಚಾಯತ್ನ ಸದಸ್ಯರಾಗಿರ್ತಕ್ಕಂಥ ಮಾನ್ಯ ಅಬ್ದುಲ್ ರಜಾಕ್ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಅದೇ ರೀತಿ ಹರೇಕಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಹಾಲಿ ಸದಸ್ಯರಾಗಿರುವ ಬದರುದ್ದೀನ್ ಹರೇಕಳ ಅವರು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರನ್ನು ಕೂಡ ಪ್ರೀತಿಯಿಂದ ಗುರುತಿಸಿ ಸ್ವಾಗತಿಸ್ತಾ ಇದ್ದೇವೆ. ಇದೀಗ ನಮ್ಮ ಸಮಾರಂಭಕ್ಕೆ ಒಂದು ವಿಶೇಷ ಕಳೆ ಬಂದಿದೆ. ಒಬ್ಬರು ಕರ್ನಾಟಕ ವಿಧಾನಸಭೆಯ ಸ್ಪೀಕರ್ ಅವರು ನಮ್ಮ ವೇದಿಕೆಯಲ್ಲಿ ಇದ್ದಾರೆ. ಘನತೆವೆತ್ತ ಮಾಜಿ ಸಚಿವರು ಕೂಡ ವೇದಿಕೆಯಲ್ಲಿ ಇದ್ದಾರೆ. ಒಬ್ಬ ಶಿಕ್ಷಣ ಕ್ರಾಂತಿಯನ್ನು ಮಾಡಿರ್ತಕ್ಕಂಥ ವ್ಯಕ್ತಿ ಕೂಡ ವೇದಿಕೆಯಲ್ಲಿ ಇದ್ದಾರೆ. ಈ ಎಲ್ಲ ಗಣ್ಯರುಗಳನ್ನು ಇಲ್ಲಿನ ಉರೂಸ್ ಸಮಿತಿಯ ಪರವಾಗಿ ಇದೀಗ ಗೌರವಾದರಗಳಿಂದ ಸನ್ಮಾನಿಸಿ ಅವರನ್ನ ಗೌರವಿಸ್ತಾ ಇದ್ದೇವೆ. ಉರೂಸ್ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಕೆಯು ಇಬ್ರಾಹಿಂ ಅವರು, ಉಪಾಧ್ಯಕ್ಷರಾಗಿರುವಂತಹ ಅಬ್ದುಲ್ ಅಜೀಜ್ ಜುಹ್ರಿ ಅವರು, ಪ್ರಧಾನ ಕಾರ್ಯದರ್ಶಿಗಳಾಗಿರುವ ಜೆ.ಎಚ್. ಅಬೂಬಕರ್ ಸಿದ್ದಿಕ್ ಅವರು, ಜೊತೆ ಕಾರ್ಯದರ್ಶಿಗಳಾಗಿರುವ ಅಶ್ರಫ್ ಕಿಲ್ಲೂರ್ ಅವರು, ಕೋಶಾಧಿಕಾರಿಗಳಾಗಿರುವ ಡಿ.ವೈ. ಉಮರ್ ಅವರು, ಹಿರಿಯ ಸದಸ್ಯರುಗಳಾಗಿರುವಂತಹ ಬದರುದ್ದೀನ್ ಕಾಜೂರು ಮತ್ತು ಅಬೂಬಕರ್ ಮಲ್ಲಿಗೆ ಮನೆ, ಇವರನ್ನ ಪ್ರೀತಿಯಿಂದ ಆಹ್ವಾನಿಸ್ತಾ ಇದ್ದೇವೆ. ಇವರು ದಯಮಾಡಿ ನಮ್ಮ ಎಲ್ಲ ಅತಿಥಿಗಳನ್ನು ಸನ್ಮಾನಿಸಬೇಕು ಅಂತ ವಿನಂತಿಸ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮದಲ್ಲಿ ಇನ್ನೊಬ್ಬ ಯುವ ಉದ್ಯಮಿ ಸಮದ್ ಸೋಂಪಾಡಿ ಅವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದೀಗ ನಮ್ಮ ಗಣ್ಯ ವ್ಯಕ್ತಿಗಳನ್ನು ಸನ್ಮಾನ್ಯ ಯುಟಿ ಖಾದರ್ ಅವರನ್ನ ಆರಂಭದಲ್ಲಿ ಉರೂಸ್ ಸಮಿತಿಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ 2007ನೇ ಇಸವಿಯಲ್ಲಿ ಕರ್ನಾಟಕ ವಿಧಾನಸಭೆಗೆ ನಡೆದ ಉಪಚುನಾವಣೆಯಲ್ಲಿ ವಿಧಾನಸಭೆಯನ್ನ ಪ್ರವೇಶಿಸುವುದರ ಮೂಲಕ ಕರ್ನಾಟಕದ ರಾಜಕೀಯಕ್ಕೆ ಹೊಸ ಅಧ್ಯಾಯವನ್ನ ಬರೆದಿರ್ತಕ್ಕಂಥವರು ಜನಾಬ್ ಯುಟಿ ಖಾದರ್ ಅವರು. ಸೋಲಿಲ್ಲದ ಸರದಾರನಾಗಿ ಸತತವಾಗಿ ಕರ್ನಾಟಕದಲ್ಲಿ ಗೆಲ್ಲತಕ್ಕಂಥ ಒಬ್ಬ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷದ ಇದ್ರೆ ಅದು ಜನಾಬ್ ಯುಟಿ ಖಾದರ್ ಅವರು ಮಾತ್ರ. ವಿಶೇಷವಾಗಿ 2018ರ ಚುನಾವಣೆಯಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ 14 ವಿಧಾನಸಭಾ ಕ್ಷೇತ್ರಗಳಲ್ಲಿ ಒಬ್ಬನೇ ಒಬ್ಬ ಕಾಂಗ್ರೆಸ್ ಶಾಸಕ ಗೆದ್ದಿದ್ರೆ ಅದು ಜನಾಬ್ ಯುಟಿ ಖಾದರ್ ಅವರು. ಇವತ್ತು ಕರ್ನಾಟಕ ವಿಧಾನಸಭೆಯ ಅತ್ಯಂತ ಘನತೆವೆತ್ತ ಹುದ್ದೆಯಲ್ಲಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ಸಿಕ್ಕಿರ್ತಕ್ಕಂಥ ಈ ಹಿಂದೆ ಅನೇಕ ಸಚಿವ ಸ್ಥಾನಗಳಲ್ಲಿ ಅವರು ಅತ್ಯಂತ ಯಶಸ್ವಿಯಾಗಿ ಅದನ್ನು ಪೂರೈಸಿ
ಪ್ರಸ್ತುತ ಸಿಕ್ಕಿರ್ತಕ್ಕಂಥ ಸ್ಪೀಕರ್ ಹುದ್ದೆಯನ್ನು ಕೂಡ ಅತ್ಯಂತ ಮೌಲ್ಯಯುತವಾಗಿ ಅದನ್ನು ನಡೆಸಿಕೊಂಡು ಹೋಗ್ತಾ ಇದ್ದಾರೆ. ಜನಾಬ್ ಯುಟಿ ಖಾದರ್ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೀಗ ಬಿ ರಮಾನಾಥ ರೈ ಅವರನ್ನ ಈ ಕಾರ್ಯಕ್ರಮದಲ್ಲಿ ಗೌರವಿಸಬೇಕಾಗಿ ಸಮಿತಿಯ ಪದಾಧಿಕಾರಿಗಳಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದಲ್ಲಿ ಮಾಜಿ ಸಾರಿಗೆ ಸಚಿವರಾಗಿ, ಅರಣ್ಯ ಇಲಾಖೆಯ ಸಚಿವರಾಗಿ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆಯ ಸಚಿವರಾಗಿ ಅನೇಕ ಇಲಾಖೆಗಳಲ್ಲಿ ತಮ್ಮ ಕೆಲಸವನ್ನ ನಿರ್ವಹಿಸತಕ್ಕಂಥವರು. ಇವತ್ತಿಗೂ ಕೂಡ ಜನಸಾಮಾನ್ಯರ ಕಷ್ಟಗಳಿಗಾಗಿ ಈ ಅಪರಾತ್ರಿಯಲ್ಲಿ ಕಾಜೂರು ಉರುಸಿಗೆ ಅವರು ಆಗಮಿಸಿದ್ದಾರೆ ಅಂತಂದ್ರೆ ಇವತ್ತು ಒಂದು 60 ಕಾರ್ಯಕ್ರಮಗಳಾಗಿರ್ಬೋದು. ಬೆಳಗಿನಿಂದ ಇಷ್ಟೊಂದು ಮುತ್ಸದ್ದಿ ರಾಜಕಾರಣಿ ಯುದ್ಧದಲ್ಲಿ ಅವರೊಂದು ಪ್ರಾಯವನ್ನು ಕೂಡ ಲೆಕ್ಕಿಸದೆ ಅವರು ಇಡೀ ಜಿಲ್ಲೆಯಲ್ಲಿ ಓಡಾಡ್ತಾ ಇದ್ದಾರೆ. ಅಂತಹ ಒಬ್ಬ ಮುತ್ಸದ್ದಿ ರಾಜಕಾರಣಿಯನ್ನ ಕೂಡ ನಾವು ಈ ಸಂದರ್ಭದಲ್ಲಿ ಅಭಿನಂದಿಸ್ತಾ ಇದ್ದೇವೆ. ಇನ್ನೊಬ್ಬರು ಶಿಕ್ಷಣ ಕ್ರಾಂತಿಯ ಹರಿಕಾರ ಸುಮಂತ್ ಕುಮಾರ್ ಜೈನ್ ಅವರನ್ನ ಇವರು ಸಮಿತಿಯ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಎಳೆಯ ಪ್ರಾಯದಲ್ಲಿ ಅತ್ಯಂತ ದೊಡ್ಡ ಸಾಧನೆಯನ್ನ ಮಾಡಿರ್ತಕ್ಕಂಥ ಒಬ್ಬ ಸಾಧಕ, ಶೈಕ್ಷಣಿಕ ಕ್ರಾಂತಿಯ ಹರಿಕಾರ ಸುಮಂತ್ ಕುಮಾರ್ ಜೈನ್ ಅವರು ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿರುವುದರಿಂದಾಗಿ 900 ಮಂದಿಗೆ ನೇರವಾಗಿ ಉದ್ಯೋಗವನ್ನ ಕೊಡ್ತಕ್ಕಂಥ ಒಂದು ಅವಕಾಶವನ್ನ ಒಬ್ಬ ಅವಿವಾಹಿತನಾಗಿರ್ತಕ್ಕಂಥ ಒಬ್ಬ ಯುವಕ ಸಾಧನೆಯನ್ನ ಮಾಡಿದ್ದಾನೆ. ನಮ್ಮ ಪಕ್ಕದ ಕಡಿರುದ್ಯಾವರ ಗ್ರಾಮದ ಒಬ್ಬ ಯುವಕ ಅನ್ನೋದು ನಮ್ಗೆ ಅತ್ಯಂತ ಹೆಮ್ಮೆಯ ವಿಚಾರ ಅನ್ನೋದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಜಮಾತಿಗೆ ಒಂದು ಮಿನಾರವನ್ನ ನಿರ್ಮಿಸಿಕೊಡ್ತಕ್ಕಂಥ ರೂಬಿ ಮುಸ್ತಫಾ ಅವರು ದಯಮಾಡಿ ಮುಂದೆ ಬರಬೇಕು. ಸನ್ಮಾನ್ಯ ಯುಟಿ ಖಾದರ್ ಸಹಿತ ಎಲ್ಲ ಗಣ್ಯರು ಅವರನ್ನ ಸನ್ಮಾನಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಹೆಚ್ಚು ಕಮ್ಮಿ ಕಾಜೂರಿನ ಮಸ್ಜಿದ್ಗೆ ಒಂದು ಮಿನಾರವನ್ನ ಅವರು ನಿರ್ಮಿಸಿಕೊಡ್ಲಿಕ್ಕಿದ್ದಾರೆ. ಈಗಾಗಲೇ ಉರುಸಿನ ಉದ್ಘಾಟನೆ ದಿವಸ ಕಾಜೂರು ತಂಗಳ್ರವರ ಮೂಲಕ ಅವರು ಅದನ್ನ ಘೋಷಿಸಿದ್ದಾರೆ. ಫೆಬ್ರವರಿ 1ನೇ ತಾರೀಕಿಗೆ ತಾಂತ್ರಿಕ ಇಲಾಖೆಯ ಅಧಿಕಾರಿಗಳು, ಇಂಜಿನಿಯರ್ಗಳು ಆ ಕಾಮಗಾರಿಯ ಆರಂಭಕ್ಕಾಗಿ ಇಲ್ಲಿ ಸ್ಥಳ ವೀಕ್ಷಣೆಗೆ ಬರ್ತಾರೆ. ಮುಂದಿನ ಉರುಸಿಗೆ ಮೊದಲಾಗಿ ಅದನ್ನು ಪೂರ್ತಿಗೊಳಿಸುವುದಾಗಿ ಅವರು ಭರವಸೆಯನ್ನ ನೀಡಿದ್ದಾರೆ. ಇನ್ನೊಬ್ಬರು ನಮ್ಮ ಜೊತೆಗಿರ್ತಕ್ಕಂಥ ವಿಶೇಷ ಸಾಧಕರು ಅಬ್ದುಲ್ ಕರೀಂ ಗೇರುಕಟ್ಟೆ ಅವರು ಕಳಿಯ ಗ್ರಾಮ ಪಂಚಾಯತ್ನ ಸದಸ್ಯರಾಗಿ, ಬೆಳ್ತಂಗಡಿಯ ಬ್ಲಾಕ್ ಕಾಂಗ್ರೆಸ್ನ ಅಲ್ಪಸಂಖ್ಯಾತ ವಿಭಾಗದ ಅಧ್ಯಕ್ಷರಾಗಿ, ಪ್ರಸ್ತುತ ಕರ್ನಾಟಕ ಸರ್ಕಾರದ ಮಂಗಳೂರಿನ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ವೆನ್ಲಾಕ್ ಇದರ ಆರೋಗ್ಯ ರಕ್ಷಾ ಸಮಿತಿಯ ನಾಮನಿರ್ದೇಶನ ಸದಸ್ಯರಾಗಿ ಕೆಲಸ ಮಾಡತಕ್ಕಂಥವರು ಕರೀಂ ಗೇರುಕಟ್ಟೆ ಅವರು ರಾತ್ರಿ ಹಗಲೆನ್ನದೆ ರೋಗಿಗಳ ಸೇವೆಯನ್ನ ಮಾಡತಕ್ಕಂಥ ಒಂದು ದೊಡ್ಡ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದ ಹೆಮ್ಮೆಯ ಪ್ರತಿನಿಧಿಯಾಗಿ ನಮ್ಮ ಜೊತೆಗೆ ಅವರು ಭಾಗವಹಿಸ್ತಾ ಇದ್ದಾರೆ. 2 ಗಂಟೆ ರಾತ್ರಿಗೆ ಫೋನ್ ಮಾಡಿ ಮಂಗಳೂರಿನಲ್ಲಿ ಒಬ್ಬ ಸರ್ಜನ್ ಡಾಕ್ಟರ್ ಬೇಕು ಅಂತ ಯಾರಾದ್ರೂ ರಿಕ್ವೆಸ್ಟ್ ಮಾಡಿದ್ರೆ 2:15ಕ್ಕೆ ಆ ಡಾಕ್ಟರ್ ಅವರಿಗೆ ಲಭ್ಯವಾಗುವ ರೀತಿಯಲ್ಲಿ ಅವರು ಪ್ರೋತ್ಸಾಹವನ್ನ ಮಾಡ್ತಾರೆ ಮತ್ತು ದೂರವಾಣಿ ಸಂಪರ್ಕಗಳನ್ನ ಸಾಧಿಸಿ ಅವರು ಅದನ್ನ ಸಾಧಿಸಿ ಕೊಡ್ತಾರೆ. ಆದ್ದರಿಂದಾಗಿ ಅವರ ಈ ಸೇವೆಯನ್ನ ನಾವು ಅತ್ಯಂತ ಗೌರವದಿಂದ ಸ್ಮರಿಸಿಕೊಳ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಶಾಫಿ ಮುಳ್ಳರಪಟ್ನ ಅವರು ಹಿರಿಯ ಸಿವಿಲ್ ಗುತ್ತಿಗೆದಾರರಲ್ಲಿ ಒಬ್ಬರು, ಕಾಜೂರಿನ ದೊಡ್ಡ ಸಹಾಯಿಗಳು ಕೂಡ ಅವರು ನಮ್ಮ ವೇದಿಕೆಯ ಮುಂಭಾಗಕ್ಕೆ ಬಂದು ಒಂದು ಸ್ಮರಣಿಕೆಯನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. ಕಾಜೂರಿನ ಉರುಸಿನ ಅನ್ನದಾನ ಇತ್ಯಾದಿ ಕಾರ್ಯಕ್ರಮಗಳಿಗೆ ಅವರು ಯಾವತ್ತೂ ಕೂಡ ಕೊಡುಗೆಯನ್ನ ನೀಡ್ತಾ ಬಂದವರು. ಜನಾಬ್ ಯುಟಿ ಖಾದರ್ ಅವರು ಅವರನ್ನ ಗೌರವಿಸ್ತಾ ಇದ್ದಾರೆ. ಅವರು ನಮ್ಮ ಗೌರವವನ್ನ ಸ್ವೀಕರಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದೇವೆ. NKM ಶಾಫಿ ಶಾಹಿದಿ ಉಸ್ತಾದ್ ಅವರು, ಸನ್ಮಾನ್ಯ ಮೋನು ಹಾಜಿ ಉಳ್ಳಾಲ ತಾಲೂಕ್ ಪಂಚಾಯತ್ನ ಮಾಜಿ ಅಧ್ಯಕ್ಷರು ಅವರನ್ನ ಸಮಿತಿಯ ಪದಾಧಿಕಾರಿಗಳು ಗೌರವದ ಸ್ಮರಣಿಕೆಯನ್ನ ನೀಡಿ ಅವರಿಗೆ ಈ ಸಭೆಯ ಗೌರವವನ್ನು ಸಲ್ಲಿಸಬೇಕಾಗಿ ವಿನಂತಿ ಮಾಡ್ತಾ ಇದ್ದಾರೆ. ಜನಾಬ್ UK ಮೊಹಮ್ಮದ್ ಹನೀಫ್ ಅವರನ್ನ ಜಿಲ್ಲಾ ಅಲ್ಪಸಂಖ್ಯಾತ ವಿಭಾಗದ ಉಪಾಧ್ಯಕ್ಷರಾಗಿರುವ UK ಮೊಹಮ್ಮದ್ ಹನೀಫ್ ಅವರನ್ನ ಸ್ಮರಣಿಕೆಯನ್ನ ನೀಡಿ ಗೌರವಿಸಬೇಕು ಅಂತ ಹೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಮೊಹಮ್ಮದ್ ಹನೀಫ್ ದಯಮಾಡಿ UK ಮೊಹಮ್ಮದ್ ಹನೀಫ್ ಅವರು ಮಾತಾಡ್ತಾರೆ.